ಎಲ್ಲಾ ದೇವ್ರನ್ನು ಬೇಡಿದ್ದಾಯ್ತು. ಆ ಆಸೆನ ಬಿಟ್ಬಿಟ್ಟೇನಿ. ನಿಮ್ಮನ್ ನೋಡ್ತಿದ್ರೆ ನನ್ ನೋವಿಗೆ ಮುಲಾಮ್ ಸಿಕ್ದಂಗ ಅನಿಸ್ತು. ಅದಕ್ಕ ಕೇಳಾಕತ್ತೀನಿ. ಗಾಯಕ್ಕೆ ಮುಲಾಮ್ ಹಚ್ಚೋದು ಮನುಷ್ಯತ್ವ, ಗಾಯನೇ ಆಗದಂಗೆ ನೋಡ್ಕೊಳ್ಳೋದು ದೈವತ್ವ. ಚಿಂತಿ ಯಾಕ ಮಗಳೇ? ಜಗತ್ತನ್ನೇ ಸೃಷ್ಟಿ ಮಾಡುವ ಮಹಾತಾಯಿ ಇರುವಾಗ ಚಿಂತಿ ಬೇಡ. ನೀನೇನೇ ಮಾಡಿದ್ರು ಹೋದ ಜನ್ಮದ ಫಲ ನಿನ್ ಹೆಗಲ ಮೇಲೈತಿ. ನಿನ್ನೊಳಗೊಂದು ಉತ್ತಮವಾದ ಸಂಸ್ಕಾರ ಐತಿ. ನಾನಿಲ್ಲಿಗ್ ಬಂದಿದ್ದೀನಿ. ಒಳ್ಳೇದಾಗ್ಲಿ. ಈಕಿ ಏನೋ ಕೇಳಿದ್ಲು, ನೀವ್ ಬ್ಯಾರನೆ ಹೇಳಕತ್ತೀರಿ. ತಾಯಿ ನುಡಿಸ್ತಾ ಇದ್ದಾಳ, ನಾನ್ ನುಡಿತಾ ಇದ್ದೀನಿ ಅಷ್ಟ. ಈ ನಿನ್ನ ಸೊಸೆಗೆ ಮಗು ಇಲ್ಲ ಅನ್ನೋ ಕೊರಗು ಈ ಅರಮನೆ ಅಂತ ವಾಡೆಗೆ ಒಂದು ಹೆಣ್ಣಿನ ಬಲವಾದ ಶಾಪ ಐತಿ. ಕಾಪಾಡಿ, ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಕಾಪಾಡಿ. ಆ ಶಾಪ ಶಾಂತ ಹೊಂದಿದ್ರೆ ಮಾತ್ರ ಈ ನಿನ್ನ ಸೊಸೆಗೆ ಮಗು ಆಗ್ತೈತಿ. ಹೆಣ್ಣಿನ ಶಾಪ ಒಳ್ಳೇದಲ್ಲ. ಜಗತ್ತಿಗೆ ಬೆಳಕು ಕೊಡೋ ಸೂರ್ಯನ ಹಡೆದೋಳು ಒಂದು ಹೆಣ್ಣು. ಹೆಣ್ಣು ಬೆಳಕಿನ ತಾಯಿ. ಆ ಬೆಳಕು ನಿನ್ನ ಮನೆಯಿಂದ ನೊಂದೈತಿ. ಇದನ್ನ ಮೊದಲು ಪರಿಹಾರ ಮಾಡ್ಕೋರಿ, ಇಲ್ಲ ಅಂದ್ರ ಸುಟ್ಟು ಹೋಗ್ಕಿರಿ. ಜೋಗ್ತ್ಯವ್ವ, ಏನ್ ಮಾಡಿದ್ರ ಪರಿಹಾರ ಆಗ್ತೈತಿ? ಅದೇನ್ ಹೇಳ? ಉಧೋ ಉಧೋ. ಸುಹಾಸಿನಿ ಪೂಜೆ ನಡೀಬೇಕು. ಗೌರಿ ಪೂಜೆ ಆಗ್ಬೇಕು. 5 ವರ್ಷ ದಾಟದೇ ಇರೋ ಹೆಣ್ಣು ಮಗುವಿನ ಪೂಜೆ ಇದು ನಡಿಲಿಕ್ಕಬೇಕು. ಶಾಸ್ತ್ರಬದ್ಧವಾಗಿ ನಡಿಬೇಕು. ಇದು ನಡೆದ್ರೆ ಮಾತ್ರ ಈ ಮನೆಗ ಹೆಣ್ಕೂ ಸುಟ್ಟುತ್ತ.